ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಗೆ ಹೆಂಗೆ ಬೆನಿಫಿಟ್ ಆಗಿದೆ ಆಯುಷ್ಮಾನ್ ಮಂಡಲದಿಂದ ಹೇಳ್ಬೋದಾ? ಸರ್, ನಾನು ನನ್ನ ಮಗಳಿಗೆ ಆ್ಯಕ್ಚುಲಿ ಫಸ್ಟ್ ನೋಡಿದ್ದೆ. ನಾನು ಮ್ಯಾಮ್ದು ಹೀಗೆ ವಿಡಿಯೋ ನೋಡಿದ್ದೆ, ಆಟಿಸ್ಟಿಕ್ ಮಕ್ಕಳಿಗೆ ಅಂತ. ಆಮೇಲೆ ನಾನು ಕಲರ್ ಇದನ್ನ ಜಾಯ್ನ್ ಆಗಿಬಿಟ್ಟು ಅದೆಲ್ಲ ತರಿಸ್ಕೊಂಡು ಮ್ಯಾಮ್ ಕ್ಲಾಸ್ ಅಟೆಂಡ್ ಮಾಡಿ ನನ್ನ ಕಲರ್ ಎಲ್ಲ ಅಪ್ಲೈ ಮಾಡಿದೆ. ಬ್ಲ್ಯಾಕ್ ಎಲ್ಲ ಫುಲ್, ಮತ್ತು ಇದೆಲ್ಲ ಫುಲ್ ಅವಳಿಗೆ ಡೈಲಿ ಈಗಲೂ ಕೊಡ್ತೀನಿ. ನಾನು ಅಕ್ಯುಪ್ರೆಷರ್ ಕೊಡ್ತೀನಿ. ಅವಳು ಎಷ್ಟು ಈಗ ಸೆನ್ಸಿಬಲ್ ಆಗಿದ್ದಾಳೆ ಅಂದರೆ ಕಂಪ್ಯಾರಿಟಿವ್ಲಿ ಈಗ ಸ್ವಲ್ಪ ಓನಾಗಿ ಮಾತಾಡ್ತಾಳೆ. ಫಸ್ಟ್ ಅಂದ್ರೆ ತುಂಬಾ ಸ್ಟಬನ್ ಆಗಿರ್ತಿದ್ಲು, ಈಗ ಸ್ಟಬನ್ನೆಸ್ ತುಂಬಾ ಕಮ್ಮಿ ಆಗಿದೆ. ಅಂಡ್ ಅವಳೇ ಕುತ್ಕೊಂಡು ಅಪ್ಲೈ ಮಾಡ್ಕೋತಾಳೆ ಇವಾಗ, ಮತ್ತೆ ಅರ್ಥ ಮಾಡ್ಕೋತಾಳೆ ಎಲ್ಲ. ಈವನ್ ಅವಳು ಸ್ವಲ್ಪ ಒಬೇಸ್ಡ್ ಇದ್ದಾಳೆ, ಅದಕ್ಕೂ ಕೂಡ ಟ್ರೈ ಮಾಡಿದ್ದೀನಿ. ಅಂಡ್ ಊಟದಲ್ಲಿ ಎಲ್ಲ ಕಂಟ್ರೋಲ್ಡ್ ಆಗಿದೆ, ಇವಾಗ ಚೆನ್ನಾಗಿದ್ದಾಳೆ. ಈವನ್ ಯೋಚನೆ ಮಾಡೋದ್ರಲ್ಲಿ ಮುಂಚೆಗಿನ ಕಂಪ್ಯಾರಿಟಿವ್ಲಿ ಖುಷಿ ಆಗತ್ತೆ. ಯಾಕಂದ್ರೆ ಸ್ಟಡೀಸಲ್ಲೂ ಅಷ್ಟೇ ತುಂಬಾ ಓದ್ತಾ ಇದ್ಲು, ತುಂಬಾ ಬರಿಬೇಕಿತ್ತು, ತುಂಬಾ ಪ್ರಾಕ್ಟೀಸ್ ಮಾಡಿ ಕಲಿಬೇಕಿತ್ತು. ನಾವು ಶಿ ಇಸ್ ಲೈಕ್ ಹೇಳ್ಕೊಟ್ರೆ ಅವಳು ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇದೆ ಅವಳಿಗೆ. ಯಾವ ಪಾಯಿಂಟ್ ಹಾಕಿದ್ರಲ್ಲ ಈಗ? ಯಾವ ಕಲರ್ ಹಾಕಿದ್ರೆ ಯಾವ ಪಾಯಿಂಟ್ ಹಾಕ್ತೀರಾ? ಇಲ್ಲಿ ಬ್ಲ್ಯಾಕ್ ಹಾಕಿದೆ ಎರಡಕ್ಕೂ. ಆಮೇಲೆ ಈ ಫಿಂಗರ್ಗಳಿಗೆ ಪುಸ್ತಕ ನೋಡಿ ಹಾಕ್ತಾ ಇದ್ದೆ ಸರ್ ನಾನು. ಬಟ್ ಚೆನ್ನಾಗಿ ವರ್ಕ್ ಆಯ್ತು ಸರ್. ಆಮೇಲೆ ನಾನು ಈವನ್ ಅಕ್ಯುಪ್ರೆಷರ್ ಜಾಸ್ತಿ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೂ ಅಷ್ಟೇ, ಅವ್ರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ಆಟಿಸಮ್ ಮಕ್ಕಳಿಗೆ ಮತ್ತೆ ಹೆಡ್ಏಕ್ ಇರೋರಿಗೆ ಇದು ಅಕ್ಯುಪ್ರೆಷರ್ ತುಂಬಾ ಒಳ್ಳೆ ವರ್ಕ್ ಆಗುತ್ತೆ. ಮೈಗ್ರೇನ್ ಇರೋರ್ಗೂ ಅಷ್ಟೇ, ನಮ್ಮ ಹಸ್ಬೆಂಡ್ಗೂ ಅಷ್ಟೇ. ಅವ್ರಿಗೆ ನಾನು ಏನು ಕೊಟ್ಟಿದ್ದೀನಿ, ಈವನ್ ಒಂದು ಮೇಥಿ ಸ್ಟ್ರಿಪ್ ಹಾಕಿದೆ. ಒಂದು ಇದು ಅವ್ರಿಗೆ ಇನ್ಫೆಕ್ಷನ್ ಆಗಿತ್ತು, UTI ಆಗಿತ್ತು. ಆ್ಯಂಡ್ ತುಂಬ ಸಿವಿಯರ್ ಆಗಿತ್ತು. ಅವತ್ತು ಅವ್ರು ಪೇಯ್ನ್ ತಡಿಲಾರ್ದೆ ಕೆಲ್ಸಕ್ಕೂ ಹೋಗಲಿಲ್ಲ, ವಾಪಸ್ ಬಂದರು. ಆಮೇಲೆ ಆಯಿತು, ಆಮೇಲೆ ನಾನು ಇಲ್ಲಿ ಬ್ಲ್ಯಾಕ್ ಹಾಕ್ಬಿಟ್ಟು ಏನೂ ಆಗಲ್ಲ ಸ್ವಲ್ಪ ತೋರಿಸ್ಬೋದಾ ಲೊಕೇಶನ್ ಎಲ್ಲ ಅಂತ ಹೇಳಿ? ಹಾಂ, ಇಲ್ಲಿ ಬ್ಲ್ಯಾಕ್ ಹಾಕಿದೆ ನಾನು. ಆಮೇಲೆ ಒಂದು ಮೇಥಿ ಸ್ಟ್ರಿಪ್ ಹಾಕಿದೆ ಸೆಡೇಟ್ ಮಾಡೋಕ್ಕೆ. ಯಾರು ರಿಪ್ಲೇಕ್ಸ್ಗೆ? ಹಾಂ. ಸೊ ಅವ್ರು ಒಂದೇ ನೈಟ್, ಓವರ್ ನೈಟಲ್ಲಿ ಬೆಳಗ್ಗೆ ಇದ್ದೋಳಷ್ಟೊತ್ತಿಗೆ ಅವ್ರಿಗೆ ಪೇಯ್ನೂ ಇರಲಿಲ್ಲ, ಮತ್ತು ಅವ್ರು ಮೆಡಿಸಿನ್ನು ತೊಗೊಂಡ್ಲಿಲ್ಲ. ಮೆಡಿಸಿನ್ ತೊಗೊಂಡ್ಬೇಡಿ, ನಿಮಗೆ ಕಂಟ್ರೋಲ್ ಆಗತ್ತೆ ಅಂತ ಕೊಟ್ಟಿದ್ದೆ. ಆ್ಯಂಡ್ ಕಂಟ್ರೋಲ್ ಆಯಿತು. ಈವನ್ ಈಗಲೂ ಅಷ್ಟೇ. ಆ್ಯಂಡ್ ಕಂಟಿನ್ಯೂ ಮಾಡಿದೆ. ಕಲ್ಲರ್ ಈಗಲೂ ಹಾಕೋತಾರೆ ಅವರು. ಆ್ಯಂಡ್ ಇವಾಗ ಆ್ಯಕ್ಚುಲಿ ಅವ್ರಿಗೆ ಇನ್ಫೆಕ್ಷನ್ನೂ ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದ್ದಾರೆ. ಈವನ್ ಕಲರ್ ನ್ಯೂಮರಾಲಜಿ ಜಾಸ್ತಿ ಉಪಯೋಗಿಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಯಾವ ನಂಬರ್ ವರ್ಕ್ ಆಗಿದೆ ನಿಮಗೆ ಜಾಸ್ತಿ? ನನಗೆ ಜಾಸ್ತಿ 1 ವರ್ಕ್ ಆಗಿದೆ, 0 ವರ್ಕ್ ಆಗಿದೆ. ತುಂಬ ಥಾಟ್ಸ್ ಇರ್ತಾ ಇತ್ತು. ಮತ್ತು ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂದಾಗ ಸ್ವಲ್ಪ ಮನೆಯಲ್ಲಿ ಇರ್ತಿತ್ತು. ಬಟ್ ಇವಾಗ ಎಲ್ಲ ಕಾಮ್ ಆಗಿರ್ತಾರೆ, ಕೇಳ್ತಾರೆ. ಇವನ್ ಮಗಳು ಅಷ್ಟೇ ಕೇಳ್ದಾಳೆ, ಹೇಳೋ ಮಾತು ಕೇಳ್ತಾರೆ. ಇವನ್ ನಾನು ಏನೇ ಕೆಲ್ಸಕ್ಕೆ ಹೋದ್ರೂ ಅಷ್ಟೇ ಒಂದು ಟ್ರೈ ಮಾಡಿದ್ದೀನಿ, ಬೇರೆ ವಿಷಯಕ್ಕೆ ಮಾಡಿದ್ದೀನಿ, ಸಿಕ್ತು. ಆ್ಯಂಡ್ ಇವನ್ 3 ಟ್ರೈ ಮಾಡಿದ್ದೀವಿ. ನಮ್ಮದು ಬಿಸ್ನೆಸ್ಸು ಅದಕ್ಕೋಸ್ಕರ 4 ಕೊಟ್ಟಿದ್ದೆ, ಫ್ಲೋ ಜಾಸ್ತಿ ಆಗಲಿ ಅಂತ. ಒಳ್ಳೆ ಬಿಸ್ನೆಸ್ ಆಗ್ತಿದೆ, ಖುಷಿ ಆಯಿತು. ಹೀಗೆ ಎಲ್ಲ ಒಂದೊಂದು ನಂಬರ್ ಈಗ ಒಂದೊಂದೇ ಟ್ರೈ ಮಾಡ್ತಾ ಇದ್ದೀನಿ. ಖುಷಿ ಆಗತ್ತೆ. ಹಾಗೆ ಎಲ್ಲ ಟಾರೋಟ್ ಕಾರ್ಡ್ ಆಗಿರ್ಬೋದು. ನನಗೆ ಸದ್ಯಕ್ಕೆ ಈ ಕಲಿತಾ ಇದ್ದೀವಿ, ನಾನೇ ತಗೋತೀನಿ. ಅಕ್ಯುರೇಟ್ ರಿಸಲ್ಟ್ ಸಿಗ್ತಿದೆ. ಎಲ್ಲಾನು ಒಂದೊಂದು ವಿದ್ಯೆನೂ ತುಂಬ ಚೆನ್ನಾಗಿದೆ ನಮಗೆ ಇಲ್ಲಿ ಕಲಿತಾ ಇರೋದು. ಈಗ ನೆಕ್ಸ್ಟ್ ಬುಕ್ ಬಿಡ್ತೇವಲ್ಲ, ಅದಕ್ಕೆ ನಿಮಗೆ ಏನು? ಬುಕ್ಕಿನ ಬಗ್ಗೆ ತುಂಬ ಕಾಯ್ತಿದ್ದೀವಿ ಸರ್ ನಾವಂತೂ. ಯಾಕಂದರೆ ಕ್ಲಾಸ್ ತುಂಬ ಚೆನ್ನಾಗಿ ಕೇಳ್ತೀವಿ. ನಮಗೆ ಸ್ವಲ್ಪ ನೋಡಬೇಕು ಅಂದಾಗ ನಮಗೆ ಪುಸ್ತಕದ ಅವಶ್ಯಕತೆ ಇತ್ತು. ಅದು ಬರ್ತಾ ಇದೆ, ತುಂಬ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. 18 ಕಾನ್ಸೆಪ್ಟ್ ಮೇಲೆ ನಾವು ಬೇಸಿಕ್ ಕೋರ್ಸ್ನ ಎಲ್ಲನೂ ವಿದೌಟ್ ಸೈಡ್ ಎಫೆಕ್ಟ್ಸು ಬುಕ್ ಬಿಡ್ತಿದ್ದೇವೆ. 500 ಪೇಜ್ ಇರುತ್ತೆ, ಕಲರ್ ಪೇಜಸ್ಸು. ಅದನ್ನ ಒಂದು ಬುಕ್ ಪ್ರಿಂಟ್ ಮಾಡಿಸ್ಲಿಕ್ಕೆ ಹೋದರೆ 3,500 ಆಗುತ್ತೆ. ನಾವು ಅದನ್ನ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರೈಸ್ಗೆ ಬಿಡ್ತಿದ್ದೇವೆ. ಖಂಡಿತವಾಗ್ಲೂ ಸರ್, ನಾವು ಪುಸ್ತಕ ಆಗಲಿ ಕೋರ್ಸ್ ಆಗಲಿ ನಿಮ್ಮಷ್ಟು ಕಮ್ಮಿ ಇನ್ಯಾವುದ್ರಲ್ಲೂ ನಾನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ 10,000 ಬುಕ್ ಪ್ರೀ ಬುಕ್ಕಿಂಗ್ ಇದೆ. ನೆಕ್ಸ್ಟ್ ಈಗ ಇನ್ನೊಂದು 15 ಡೇಸಲ್ಲಿ ಲಾಂಚ್ ಮಾಡ್ತೇವೆ ಮೇಡಮ್. ಖಂಡಿತವಾಗ್ಲೂ ಕಾಯ್ತಾ ಇದ್ದೀವಿ ಸರ್. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.